ಗೈಸ್ ಬನ್ನಿ ನಮ್ಮ ತಾತಂಗೆ ಇವತ್ತು ಪ್ರ್ಯಾಂಕ್ ಮಾಡೋಣ. ನೀವು ಕರೆ ಮಾಡಿದ ಗ್ರಾಹಕರು ಕರೆಯನ್ನು ಹೋಲ್ಡ್ ಮಾಡಿದ್ದಾರೆ. ಮತ್ತೆ ಮಾಡೋಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಹಲೋ, ಏನು ಮಾಡ್ತಾ ಇದೀಯಾ? ಊಟ ಮಾಡ್ದ? ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ ಯಾರಂತ ಗೊತ್ತಾಯ್ತಾ? ನೋಡ, ಆಲೆ ಮರ್ತ್ಬಿಟ್ಟಿದ್ಯಾ ನನ್ನ. ನಾನ್ ಕೆಂಪಮ್ಮ. ನಾನ್ ಕೆಂಪಮ್ಮ ಸಿಗಪಳ್ಯ. ಹ್ಞೂ, ಕೇಳಿಸ್ತಾ ಇಲ್ವಾ? ಚೆನ್ನಾಗಿದ್ಯಾ ಅಂತ ಮಾಡೋಣ ಅಂತ ಫೋನ್ ಮಾಡಿದೆ. ಇಲ್ಲೇ ನಿಮ್ಮ ಮಗನ ಹತ್ರ ಈಸ್ಕೊಂಡಿದ್ದೆ ಫೋನ್ ನಂಬರಾ, ಅದಕ್ಕೆ ಮಾಡಿದೆ. ಹೆಂಗಿದ್ಯಾ ಕೇಳೋಣ ಅಂತ. ಆದ್ರೆ ಎಷ್ಟೊಂದು ವರ್ಷ ಆಯ್ತು ನೀನು ನೋಡಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಇಲ್ಲೇ ವಾತಾವರಣ ಚೆನ್ನಾಗಿರ್ತದೆ. ಏನಿಲ್ಲ, ಅದಕ್ಕೆ ನೆನ್ಕೊಬಿಟ್ಟೆ. ಯಾಕೋರ ಹತ್ರ ಕನ್ಸಿಗೆ ಬೇರೆ ಬಂದ್ಬಿಟ್ಟಿದ್ದೆ. ಹ್ಞೂ, ಅದಕ್ಕೆ ಫೋನ್ ಮಾಡಿದೆ. ಹ್ಞೂ, ಸರಿ ಆಯ್ತು. ಯಾರು ಕೊಡ್ಸಿರೋದು ಕುಡಿದು ಬಿತ್ಕೊಂಡವನು ಇಂಥವ್ರಿಂದಲೇ ಮತ್ತೆ ಸೋಮನ ಎದ್ದುಕೊಂಡು. ಇನ್ನೇನಿಲ್ಲ, ಅದಕ್ಕೆ ಮಾಡಿದೆ. ಹ್ಞೂ, ಸರಿ ಆಯ್ತು. ಆ ಕಡೆ ಬಂದಾಗ ಬರ್ತೀನಿ ಬಿಡು. ಹ್ಞೂ, ಅಯ್ಯೋ ಕುರಿ ಬೇರೆ ತಂದ್ಬಿಟ್ಟವ್ರೆ. ಹ್ಞೂ, 50 ಕುರಿ ಅವೆ. ಹ್ಞೂ, ಅದಕ್ಕೆ ಅಲ್ಲೇ ಗುಡ್ಡ ಮೇಲೆ. ಹ್ಞೂ, ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹ್ಞೂ, ಚೆನ್ನಾಗವ್ರೆ. ಪಾಪ ಅವಳು ಸೋತೋಗ್ಬಿಟ್ಟವಳೆ. ಹ್ಞೂ, ಅಲ್ಲೇ ಗುಡ್ಡೆ ಮೇಲೆ ಇದು ಮನೆ ಹತ್ರ ಒಂದು ಇದು ಮಾಡೋಣ ಮಗ. ಹ್ಞೂ, ಕುರಿದದ ಎಂಥದ್ದು ಮಾಡ್ತಾರಲ್ಲ. ಹ್ಞೂ, ಆ ಥರ ಮಾಡ್ಕೊಂಡವನೇ. ಅಯ್ಯೋ, ನಮ್ಮ ಮಾತು ಕೇಳಲ್ಲ. ಹ್ಞೂ, ಅದಕ್ಕೆ ನನಗೆ ನೆನ್ಕೊಬಿಟ್ಟೆ. ಗುಡ್ಡೆ ಮೇಲೆ ಇವ್ರು ಸಾಕಿ ಅವರೆಲ್ಲ ಬಂದರು. ಸಾಕಿ ಇವರು ಸಾವಿತ್ರಿ ಇವರೆಲ್ಲ. ಅದಕ್ಕೆ ಮಾಡಿದೆ. ಹ್ಞೂ, ಸರಿ 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 ಆಯಿತು. ಇನ್ನೊಂದು ದಿನ ಮಾಡ್ತೀನಿ. ಕುರಿ ಹೊಂಟದು. ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ಈ ನನ್ನ ಮಕ್ಕಳು ಒಂದೊಂದಲ್ಲ